ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ, ಈ ಇವರಿಗೆಲ್ಲ ಪ್ರಚಾರದ ತೆವಲಿದೆಯೋ, ಇವರಿಗೆಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀವಿ, ಅದಕ್ಕೆ ನಾವು ಒಂದು ಪ್ರಾಮಾಣಿಕತೆಯಿಂದ ಇರಬೇಕು, ಏನು ತಿಳಿದು ಮಾತಾಡ್ತಾರೋ, ಇಲ್ಲ ಇತಿಹಾಸ ಪುರಾಣಗಳು ಕಣ್ಣು ಮುಂದೆ ಸಾಕ್ಷಿಗಳಿವೆ, ಅವು ತಿಳಿದಲ್ಲೇ ನೋಡ್ದಲ್ಲೇ ಮಾತಾಡ್ತಾರೋ, ಇಲ್ಲ ಅವಿವೇಕಿತನಕ್ಕೆ ಮಾತಾಡ್ತಾರೋ, ಇಲ್ಲ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಇಂಟ್ರ್ಯೂವಲ್ಲಿ ಮಾತಾಡಿದ್ರೆ ನಾವು ಹೆಸರಾಗ್ತೀವಿ, ನಾವು ಮುಂದೆ ಹೋಗ್ತೀವಿ ಅನ್ನೋದಕ್ಕೆ ಮಾತಾಡ್ತಾರೋ ಗೊತ್ತಿಲ್ಲ. ಇಂಥ ಕಚಡ ಕಜ್ಜಿ ನಾಲಾಯಕ್ ನನ್ನ ಮಕ್ಕಳಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಸ್ನೇಹಿತರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಸಿಹಿ ಕೈ ಚಂದ್ರು ಅಳಿಮಯ್ಯ ಇದ್ದಾನೆ ನೋಡಿ, ಅವನ ಹೆಸರು ಗೊತ್ತಿಲ್ಲ ನನಗೆ, ತಿಳ್ಕೊಳಕ್ಕೂ ಹೋಗಲ್ಲ ಇಂಥ ಕಚಡಗಳ ಬಗ್ಗೆ. ಓಪನಾಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ, ಎಷ್ಟು ದಿನ ಸುಮ್ಮನಿರೋದು, ಎಷ್ಟು ದಿನ ಶಾಂತವಾಗಿರೋದು. ಈ ವ್ಯಕ್ತಿ ಯಾವುದೋ ಒಂದು ಇಂಟರ್ವ್ಯೂವಲ್ಲಿ ಕೇಳ್ತಾನೆ, ರಾಮ ಇದ್ದ ಅನ್ನೋದಕ್ಕೆ ಹೇಗೆ ಸಾಕ್ಷಿ, ರಾಮ ರಾಜ ಅನ್ನೋದಕ್ಕೆ ಏನಕ್ಕೆ ಹೇಗೆ ಸಾಕ್ಷಿ, ರಾಮ ಎಲ್ಲರೂ ಒಂದೇ ಅಂದರೆ ರಾಮ ರಾಜ ಹೇಗಾದ ಅಂತ. ನಾನು ಬ್ರದರ್ ನಿಮಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ನೀವು ನಿಮ್ಮ ಅಪ್ಪಾಜಿ ಮಗನೇ ಅನ್ನೋದಕ್ಕೆ ಏನು ಸಾಕ್ಷಿ, ನೀವು ಮನುಷ್ಯ ಅನ್ನೋದಕ್ಕೆ ಏನು ಸಾಕ್ಷಿ, ನೀನು ಮನುಷ್ಯನೋ ಇಲ್ಲ ರಾಕ್ಷಸನೋ ಅಂತ ನಾನು ಹೇಳ್ತೀನಿ, ಅದಕ್ಕೇನು ಸಾಕ್ಷಿ, ಇಲ್ಲ ನಿಮ್ಮ ತಂದೆಗೆ ನೀವು ಮಗನೋ ಇಲ್ಲೋ ಇನ್ನೊಬ್ಬರು ಮಗನೋ ಅನ್ನೋ ಸಾಕ್ಷಿ. ಬಾಯಲ್ಲಿ ಕೆಟ್ಟ ಮಾತು ಬರ್ತವೆ. ಯಾಕೆ ಈ ಮಾತು, ಯಾಕೆ ಈ ಪದ ಬಳಸ್ತೀನಿ ಅಂದರೆ, ಇವರಿಗೆಲ್ಲ ಮಾನ ಮರ್ಯಾದೆ ಇಲ್ವೇನ್ರಿ. ಸಮಾಜದಲ್ಲಿ ಒಂದು ಸಿನಿಮಾ ರಂಗದಲ್ಲಿ ಇರ್ತಾರೆ, ಅದನ್ನು ನಾವು ಇನ್ನೂ ಉತ್ತಮವಾದ ಸಿನಿಮಾ ತೆಗೀರಿ, ಇನ್ನೂ ಉತ್ತಮವಾದ ನಟನೆ ಮಾಡಿ, ಇನ್ನೂ ಉತ್ತಮವಾದ ಪಿಕ್ಚರ್ ಮಾಡಿ. ಆದರೆ ಅದನ್ನು ಬಿಟ್ಟು ನೀವು ರಾಮನ ಬಗ್ಗೆ ಕೇಳ್ತೀರ. ಏನು ಗೊತ್ತು, ಏನು ಯೋಗ್ಯತೆ ಇದೆ ಅಂತ ನೀವು ರಾಮನ ಬಗ್ಗೆ ಮಾತಾಡ್ತೀರಾ. ರಾಮ ಭಗವಂತ, ರಾಮರಾಜ್ಯ ಅಂದರೆ ಎಲ್ಲರೂ ಸಮಾನಾದ, ಎಲ್ಲ ಕಾನೂನು, ಯಾರು ಮೇಲಲ್ಲ ಯಾರು ಕೀಳಲ್ಲ, ರಾಜ ಆದ್ರೇನು ಮಂತ್ರಿ ಆದ್ರೇನು ಮತ್ತೊಬ್ಬರಿಗೇನಾದ್ರೇನು ಎಲ್ಲ ಒಂದೇ ಕಾನೂನು ಅಂತ ಸಾರಿದವರು, ಎಲ್ಲರೂ ಒಂದೇ ಅಂತ ಸಾರಿರೋದು ಆಯಿತಾ. ಹಾಗಾಗಿ ನೀವು ರಾಮ ರಾಜ ಆಗಿದ್ದ ಅನ್ನೋದೇನಕ್ಕೆ, ರಾಮ ಎಲ್ಲರೂ ಒಂದೇ ಅನ್ನೋದನ್ನು ನೀವು ಮಾತಾಡೋಕ್ಕೆ ಹೋಗ್ಬೇಡ. ನೀವು ನಿಮ್ಮ ತಂದೆಯವ್ರನ್ನ ಹುಟ್ಟಿಸಿದ್ರು, ಇಲ್ಲ ನಿಮ್ಮ ತಂದೆ ನಿಮ್ಮನ್ನು ಹುಟ್ಟಿಸಿದ್ರು. ಹಾಗೆ ಅದಕ್ಕೊಂದು ಕಾನೂನುಗಳು ಇರ್ತವೆ, ಅದಕ್ಕೊಂದು ನಿಯಮ ಇರ್ತವೆ. ಸ್ವಯಂ ಸೃಷ್ಟಿಕರ್ತ ಭಗವಂತನ ಬಗ್ಗೆ ನೀವು ಈ ಥರ ಒಂದು ಕೆಟ್ಟದಾಗಿ ಮಾತಾಡ್ತೀರಾ ಅಂದರೆ, ರಾಮ ರಾಜ ಅನ್ನೋದಕ್ಕೇನು ಸಾಕ್ಷಿ ಅಂದರೆ, ನೀವು ಹುಟ್ಟಿರೋದಕ್ಕೇನು ಸಾಕ್ಷಿ. ನೀವು ನಿಮ್ಮ ಅಪ್ಪಗೆ ಅಪ್ಪ ಆಗ್ಬೋದಲ್ಲ, ಮಗ ಯಾಕಾಗಿದ್ದೀರಾ. ನಿಮ್ಮ ಹುಟ್ಟಿಗೆ ನಿಮ್ಮ ಅಪ್ಪನೇ ಕಾರಣ ಆಗಿರ್ಬೋದಲ್ಲ, ಇಲ್ಲ ನಿಮ್ಮ ಅಪ್ಪಾಜಿ ಹುಟ್ಟಿಗೆ ನೀವು ಕಾರಣ ಆಗಿದ್ದೀರಾ. ಆಯಿತಾ, ಮಾತಲ್ಲಿ ಸ್ವಲ್ಪ ಮಿತಿ ಇರಲಿ. ಹಿಂದೂ ಧರ್ಮದಲ್ಲಿ, ಹಿಂದೂ ಸಮಾಜದಲ್ಲಿ ಯಾರು ಕೇಳಲ್ಲ ಅನ್ಕೋಬೇಡಿ. ಜನಗಳು ಎದೆ ತೊಟ್ಟಿ ಕೇಳೋರಿದ್ದಾರೆ, ಯಾವುದಕ್ಕೋ ಹೆದರಿ ಮತ್ತೊಂದಕ್ಕೋ ಕೂರೋದಲ್ಲ. ನಾನು ವಿಡಿಯೋ ನೋಡಿ ಸಂಪೂರ್ಣವಾಗಿ ಮಾತಾಡ್ತಾ ಇರೋದು. ಬಾಯಲ್ಲಿ ಲಿಮಿಟ್ ಇರಲಿ, ಕಷ್ಟಪಡಿ, ಭಗವಂತ ಒಳ್ಳೇದು ಮಾಡ್ತಾನೆ. ಇನ್ನೂ ಉತ್ತಮವಾದ ಸಿನಿಮಾನ ಮಾಡಿ, ಉತ್ತಮವಾದ ಸಂದೇಶ ಕೊಡುವಂಥ ವಿಡಿಯೋಗಳು ಮಾಡಿ, ಕೆಲಸಗಳು ಮಾಡಿ. ಅದರ ಬದಲು ಇಂಥ ನಾಲ್ಕು ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಏನಾದ್ರು ಪದ ಬಳಕೆಯಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಯಾವುದೋ ವ್ಯಕ್ತಿಯ ತೇಜೋವಧೆ, ಯಾವುದೋ ವ್ಯಕ್ತಿಯ ಕಳಂಕ ಬರೋಲು ಈ ವಿಡಿಯೋ ಮಾಡ್ತಾಯಿಲ್ಲ, ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಈ ವಿಡಿಯೋ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಆರಿಸಿ ಕಾಪಾಡಿ.